ನ್ಯೂಸ್ 42 ಕನ್ನಡ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಗರಸಭೆಯ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ಹೈಕಮಾಂಡ್ ಮುಖಂಡರುಗಳು, ನಮ್ಮ ಡಿ.ಕೆ. ಸುರೇಶ್ ಅಣ್ಣ ಇರ್ಬೋದು, ಶಿವಕುಮಾರ್ ಅಣ್ಣ ಇರ್ಬೋದು, ಮತ್ತು ರಘುನಂದ ರಾಮಣ್ಣ, ಮತ್ತು ಗಂಗಾಧರ್ ಅವರು, ಮತ್ತು ನಮ್ಮ MLA ಅವರಾದಂಥ ಸಿ.ಟಿ. ಯೋಗೇಶ್ವರ್ ಅವರು, ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸುನೀಲ್ ಮತ್ತು ಪ್ರಮೋದ್ ಅಣ್ಣವರು, ಇವರೆಲ್ಲರ ಮತ್ತು ಪಿ.ಡಿ. ರಾಜು ಅವರು, ಇವರೆಲ್ಲರ ಸಹಕಾರದಿಂದ ಇವತ್ತು ಒಂದು ನಮ್ಮ ನಗರಸಭೆಗೆ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ನಮ್ಮ ಮಡಿವಾಳ ಸಮಾಜಕ್ಕೆ, ಒಂದು ಚಿಕ್ಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಮಡಿವಾಳ ಸಮಾಜ ಆಗಿರ್ಬೋದು, ನಮ್ಮ ಎಲ್ಲ ನಗರದ ತಾಲೂಕಿನ ಎಲ್ಲ ಜನತೆಗಳನ್ನ ಒಟ್ಟುಗೂಡಿಸ್ಕೊತಾ ಈ ಸಂಘಟನೆ ಮಾಡಿಕೊಂಡು ಪಕ್ಷದಲ್ಲಿ ನಾನು ಗುರುತಿಸ್ಕೊತಾ ಪಕ್ಷವನ್ನು ಬೆಳೆಸಲಿಕ್ಕೆ ನಾನು ಇದು ಮಾಡ್ತೀನಿ. ಮತ್ತು ಇದಕ್ಕೆಲ್ಲದಕ್ಕೂ ಸಹಕಾರ ಮಾಡಿದ ನನ್ನೆಲ್ಲ ಸದಸ್ಯರು, ನಗರಸಭಾ ಸದಸ್ಯರಿಗೆ ತುಂಬ ಹೃದಯ ಧನ್ಯವಾದಗಳು ಅಂತ. ಮತ್ತೆ ನಾಮಿನೀಸ್ಗಳು ಇದರ ಸದಸ್ಯರು, ಅವ್ರಿಗೂ ಕೂಡ ನಾನು ಈ ಸಮಯದಲ್ಲಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಸ್ವಚ್ಛತೆ ಆಗಿರ್ಬೋದು, ನೀರಾಗಿರ್ಬೋದು, ಮತ್ತೆ ಶಾಲಾಗಳಿಗೆ ಡೆವಲಪ್ಮೆಂಟ್ಸ್ ಅದ್ರ ಬಗ್ಗೆ ನನ್ನ ನಗರದಲ್ಲಿ ಪ್ಲಾನ್ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ UGD ಪ್ಲಾನ್ ಬರ್ತಾ ಇದೆ. ಈಗಾಗಲೇ ಸಾಕಷ್ಟು ಅನುದಾನಗಳು ನಮ್ಮ ಸರ್ಕಾರದಿಂದ ಬಿಡುಗಡೆ ಆಗಿದೆ. ಆ ಕೆಲಸಗಳೇ ಮುಗಿಸಿದ್ರೆ ಎಷ್ಟೋ ತುಂಬ ಕೆಲಸಗಳಾಗ್ತವೆ. ಹಾಗಾಗಿ ಅದ್ರ ಬಗ್ಗೆ ನಿಟ್ಕೊಟ್ಕೊಂಡು ತುಂಬ ಅಚ್ಚುಕಟ್ಟಾಗಿ ನಗರವನ್ನ ಚಂದಪಟ್ಟಣ ಮಾಡಲಿಕ್ಕೆ ನನ್ನ ಒಂದು ಸಂಪೂರ್ಣವಾದ ನಾನು ಶ್ರಮ ವಹಿಸಿ ನಾನು ಮಾಡ್ತೀನಿ. ನಮ್ಮ ಶಾಸಕರ ಮಾರ್ಗದರ್ಶನದ ಮೇಲೆ ಅವರು ಏನು ಹೇಳ್ತಾರೆ ಅದನ್ನ ಕೇಳ್ಕೊಂತ ಅವ್ರ ಜೊತೆ ನಾನು ಇದ್ದು ಈ ವರ್ಷ ನನಗೇನು ಅಧಿಕಾರ ಕೊಟ್ಟಿದ್ದಾರೆ, ಅಧಿಕಾರ ಅಂತಲ್ಲ, ಇದು ನನ್ನೊಂದು ಸೇವೆ ಅಂತ. ಈ ಸೇವೆನ ನಾನು ಮಾಡ್ಕೊಂಡು ಹೋಗ್ಲಿಕ್ಕೆ ಇಚ್ಛೆ ಪಡ್ತೀನಿ. ನ್ಯೂಸ್ 42 ಕನ್ನಡ.